ಶರಣ್ರಿ, ದಿಲ್ಲಿ ದರ್ಬಾರ್ ಹಳ್ಳಿ ವೋಟರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಪೂರ್ಣಿಮಾ. ದಿಲ್ಲಿ ಒಳಗೆ ದರ್ಬಾರ್ ಮಾಡಕ ಯಾವ್ದರೇ ಆಯ್ಕೆ ಮಾಡ್ಬೇಕು ಅನ್ನೋಂಥ ಕಾಲ ಕೂಡ್ ಬಂದೈತಿ. ಜನರ ಮನಸ್ಸು ಸೆಳ್ಯಾಕ ಬಿಜೆಪಿ ಕಾಂಗ್ರೆಸ್ನವರು ಗ್ಯಾರಂಟಿ ಅನ್ನೋ ಅಸ್ತ್ರನ ಪ್ರಯೋಗ ಮಾಡಕತ್ತಾರ. ಇಲ್ಲಿ ಗೆಲ್ಲೋದು ಮೋದಿ ಗ್ಯಾರಂಟಿನ ಅಥವಾ ಕಾಂಗ್ರೆಸ್ ಗ್ಯಾರಂಟಿನ? ಜನ ಯಾವ ಗ್ಯಾರಂಟಿಗೆ ಜೈ ಅಂತಾರ? ಯಾರಾಗ್ತಾರ ಮುಂದಿನ ದಿಲ್ಲಿ ದೊರೆ? ಜನರ ಮನಸ್ಸಿನಾಗ ಏನೈತಿ? ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಹುಡ್ಕೊನು ಬರ್ರಿ. ನಾವು ಧಾರವಾಡ ಲೋಕಸಭಾ ಕ್ಷೇತ್ರದ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದೊಳಗದೀವಿ. ಹೆಬ್ಬಳ್ಳಿ ಮಂದಿ ಈ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರಂತ ಕೇಳೋಣ ಬರ್ರಿ. ಈಗ ಲೋಕಸಭಾ ಚುನಾವಣೆ ಬಂತ್ರಿ. ಈಗ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಾರ, ಆದ್ರೆ ಮೋದಿ ಅವರು ನಾನಾ ಗ್ಯಾರಂಟಿ ಅಂತಂತಾರ. ಈಗ ನೀವು ಯಾರಿಗೆ ಓಟ್ ಹಾಕ್ತೀರಿ? ರಾಮ ಮಂದಿರ ಕೊಂಡ ಓಟ್ ಹಾಕಿರ ಉಳಿದ ಗ್ರಾಮಾಂತರ ಏನಾಗ್ಬೇಕ್ರಿ? ಇವು ಎಲ್ಲ ಹೊಳಿ ಹಳ್ಳ ರಾಮ ಮಂದಿರ ಎಲ್ಲ ಆ ಕಡೆ ಅದು. ಈ ಕಡೆ ಮೊದಲು ಬಂದ್ರಿ ಅವ ರಾಮ. ಅಲ್ಲ, ಮತ್ತೆ ನಮ್ಮ ದೇಶ ಕಾಯಕ್ ಮೋದಿ ಅವ್ರು ಅದಾರ, ಮೋದಿ ಅವ್ರಿಗೆ ಹಾಕ್ಬೇಕು ಅನ್ಸಲ್ಲ? ಕಾಯಕ್ಕೆ ಮಾಡ್ಯಾರ ಅಂದ್ರೆ ಮತ್ತೆ ಇಲ್ಲಿ ಚಲೋನ ಮಾಡಿಲ್ಲಲ್ರಿ. ಎಲ್ಲಿ ಮಾಡ್ಯಾರ್ರಿ ಅವ್ರ? ರೈತರಿಗೆ ಮಾಡಿಲ್ಲ. ಏನು ಮಾಡ್ಯಾರ್ರಿ ಅವ್ರು? ರೈತರಿಗೆ ಏನೇನು ಮಾಡಿಲ್ರಿ ಅವ್ರು. ಅಲ್ರಿ, ನಿಮ್ಮ ಊರನವ್ರು ಹಿಂಗೆ ಹೇಳತ್ತಾರೆ, ನೀವೇನಂತೀರಿ ಇದಕ್ಕೆ? ಏನು ಹೇಳ್ಬೇಕು ಅನ್ನೋದ ತಿಳಿವಲ್ರಿ. ಒಮ್ಮೆ ಇವ್ರು ಅಂತಾರ, ಒಮ್ಮೆ ಅವ್ರು ಅಂತಾರೆ. ಸುಮ್ಮನೆ ಇದೆ ನಮ್ಮೊಳಗೆ ನ್ಯಾಯ ಚೋಯ್ ಬಿಡುದ್ರಿ. ಇದು ಇಲೆಕ್ಷನ್ ಬಂತಂದ್ರೆ ಇಲೆಕ್ಷನ್ ಹಾಲಿದ್ರೆ ಇನ್ನೂ ಚಲೋ ಇರ್ತದೆ ಅಂತ ನಮ್ಗೆ ಅನಿಸ್ತದೆ. ಏನು ಇವರು ಏನು ಮಾಡವಲ್ರಲ್ರಿ, ರೈತರ ಬಗ್ಗೆ ಕಾಳಜಿ ಏನು ತಗೊಳ್ಳವಲ್ರಿ. ಫ್ರೀ ಅಂತಾರೆ, ಎಲ್ಲ ಇದನ್ನು ಮಾಡ್ತಾರೆ. ರೈತರ ಬಗ್ಗೆ ಅನ್ನುವಂಥ ಕಾಳಜಿ ಬೇಕಲ್ರಿ. ಅಲ್ರಿ, ಆದ್ರೂ ಈಗ ನಿಮ್ಗೆ ಅಕ್ಕಿ ಬರ್ತೈತಿ, ಕರೆಂಟ್ 200 ಯೂನಿಟ್ ಫ್ರೀ. ಕೆಲವು ಮಂದಿಗೆ ಬರ್ತೈತ್ರಿ, ಕೆಲವು ಮಂದಿಗೆ ಬರೋಲ್ಲ. ಅವು ಆ ಸರ್ವರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂತ ಕುಂತು ಬಿಡ್ತಾರೆ. ಈಗ ಮತ್ತೆ ನಿಮ್ಮ ಮನೆ ಹೆಣ್ಮಕ್ಳೆಲ್ಲ ಬಸ್ನಾಗ ಫ್ರೀ ಅಡ್ಡಾಡತ್ತಾರಲ್ಲ, ಅದು ಬೇಡ ಅಂತೀರಿ? ಅದು ಬ್ಯಾಡ್ರಿ ನಮಗದೆ, ಅದು ಬೇಕಾಗಿಲ್ಲ ನಮಗದೆ. ಅದರಲ್ಲಿಂದ ಜನರಿಗೆ ಭಾಳ ತೊಂದರೆ ಆಗಕತ್ತೈತ್ರಿ. ಈಗ ಪಾಪ ಕೆಲ್ಸಕ್ಕೆ ಹೋಗವ್ರು, ಅವ್ರಿಗೆ ಎಷ್ಟು ತ್ರಾಸು ರೀ. ಅದು ಶಾಲೆ ಮಕ್ಕಳಿಗೆ ಎಷ್ಟು ತ್ರಾಸು. ಈಗ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿ ಕೊಟ್ಟೇನಿ ಅಂತ ಹೇಳ್ತಾರ, ಆದ್ರೆ ಮೋದಿ ಅವ್ರು ನಾನಾ ಗ್ಯಾರಂಟಿ ಅಂತಾರ. ಅದು ಈ ಸಲ ನಿಮ್ಗೆ ವೋಟ್ ಯಾರಿಗ್ರಿ? ಮೋದಿಗೆ ರೀ, ಮೋದಿಗೆ ಮೋದಿ ಜಿಂದಾಬಾದ್. ಅಲ್ಲ, ಈಗ ಮತ್ತೆ ಸಿದ್ದರಾಮಯ್ಯ ಅವ್ರ 5 ಗ್ಯಾರಂಟಿ ಕೊಟ್ಟಾರ, ಇದೇನು ಉಪಯೋಗ ಆಗಿಲ್ಲೇನ್ರಿ ನಿಮ್ಗೆ? ಗ್ಯಾರಂಟಿ ಕೊಡ್ರಿ, ಆರ್ಥಿಕ ಪರಿಸ್ಥಿತಿ ಎಲ್ಲ ಕೆಟ್ಟ ಹೋಗೈತಲ್ರಿ. ನೋಡ್ರಿ ಏನಿಲ್ಲ ಗೊತ್ತಾಗತ್ತಿಲ್ಲ ಜನರಿಗೆ. ಅಲ್ಲ, ಮತ್ತೆ 200 ಯೂನಿಟ್ ಎಲ್ಲ ಮನೆಗೆ ಕರೆಂಟ್ ಬರ್ತೈತಲ್ಲ, ಅದು ಉಪಯೋಗ ಆಗಿಲ್ರಿ? ಏನು ಬರ್ತೈತೆ ಬಿಡ್ರಿ, 238 ಯೂನಿಟ್ ನಮಗೆ ಬಂದೈತಿ. ಏನಂತೀರಿ ಅಜ್ಜ ನೀವು? ಈ ಸಲ ಯಾರಿಗೆ ಓಟ್ ಹಾಕ್ತೀರಿ? ನಾವು ಮೋದಿಗೆ ಹಾಕ್ತೀವಿ. ಮತ್ತೆ ಸಿದ್ದರಾಮಯ್ಯ ಅವ್ರು 5 ಗ್ಯಾರಂಟಿ ಕೊಟ್ಟೆ, ಫ್ರೀ ಬಸ್ ಕರೆಂಟ್ ಎಲ್ಲ ಕೊಟ್ಟಾರ. ಕೊಟ್ಟಾನವ 5 ಗ್ಯಾರಂಟಿ ಕೊಟ್ರೆ ಅಡುಗೆ ಮಾಡೋರು ಇಲ್ಲಿ ಮನ್ಯಾಗ, ಮಕ್ಕಳು ಮರಿಗೆ ಗಂಡರಿಗೆ. ಅಲ್ಲ, ಮೋದಿಗೆ ಯಾಕೆ ಹಾಕ್ಬೇಕಂತದ್ರಿ? ನಾವು ಅವ ಏನು ಮಾಡ್ಲಿಕ್ಕೂ ಹಾಕ್ತೇವೆ. ಇವ್ನಿಗೆ ಗ್ಯಾರಂಟಿ ಉಪಯೋಗ ಆಗೋಲ್ಲ. ಅದ ಯಾಕ್ರಿ? ಏನ್ ಕಾರಣ ಐತೆ ಅದಕ್ಕೆ? ಏನು ಕಾರಣ? ಮನೆ ಹೆಣ್ಮಕ್ಳು ಒಂದು ಆಧಾರ್ ಕಾರ್ಡ್ ತೊಗೊಂಡು 7-8 ಜನ ಊರು ಬಿಡ್ತಾವೆ. ಮಕ್ಕಳು ಮರಿ ಗಂಡರು ಊಟ ಭೂಮ್ಯಾಗ ದುಡಿಯೋರಿಲ್ಲ. ಒಕ್ಕಲ್ತನ ಮಾಡ್ಬೇಕಾದ್ರೆ ಭೂಮ್ಯಾಗ ಬರೋದಿಲ್ಲ. ಅವ್ರಿಗೆ ಫ್ರೀ ಮಾಡಿಬಿಟ್ಟಾರ. ಹಂಗಾರ ನಿಮ್ಮ ಮನೆಯೊಳಗೆ ನಿಮ್ಮ ಹೆಣ್ಮಕ್ಳ ಮಾತು ಕೇಳಂಗಿಲ್ಲ ಅಂತ ಆತ? ಎಲ್ಲರ ಮನ್ಯಾಗೂ ಮಾತು ಕೇಳೋಲ್ಲ. ಗಂಡ್ರು ಹೆಂಡ್ರು ಕೇಳುವಲ್ರಿ, ಹೆಂಡ್ರು ಗಂಡ್ರು ಕೇಳುವಲ್ರಿ. ಗ್ಯಾರಂಟಿ ಮಾಡಿ ಅಂತ ಏನು ಮಾಡುದು? 5 ಗ್ಯಾರಂಟಿ ಬೇಕು, ಮೋದಿ ಬೇಕು ಅಂತ ಪ್ರಶ್ನೆ ಕೇಳಕತ್ತೀರಿ. ನಮಗೆ ಮೋದಿನೇ ಬೇಕು. ಹಂಗಾರೆ ಈಗ ಮೋದಿಗೆ ಯಾಕೆ ಹಾಕ್ತೀರಿ? ಮೋದಿ ಅಂತಾವು ಆಗ್ಲಾರಂತ ಕೆಲಸ ಮಾಡ್ಯಾನವ. ಏನ್ ಮಾಡ್ಯಾರಿ ಅವ್ರಂತ? ಮಾಡ್ಯಾನ, ಆಗ್ಲಾರಂತ ಕೆಲಸ ಮಾಡ್ಯಾನ. ನೋಟ್ ಬ್ಯಾನ್ ಮಾಡಿದ. ಅಯೋಧ್ಯದ ಆಗ್ಲದಂತದ 70 ವರ್ಷದಿಂದ ಆಗಿದ್ದು, ಅದನ್ನ ನಿರ್ಮಾಣ ಮಾಡಿ ಅಗ್ದಿ ರಾಮ ಮಂದಿರ ಸ್ಥಾಪನೆ ಮಾಡಿದ. ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಾರ, ಮೋದಿ ಅವರು ನಾನಾ ಗ್ಯಾರಂಟಿ ಅಂತಾರ. ಈ ಸಲ ನೀವು ಯಾರಿಗೆ ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ. 5 ಗ್ಯಾರಂಟಿಗಳನ್ನು ಅವ್ರು ನುಡ್ದಂತ ನಡೆದಾರ. ನಮಗೇನು ಮಾತು ಕೊಟ್ಟಿದ್ರೆ ಆ ಪ್ರಕಾರ ನಡೆದಾರ. 5 ಗ್ಯಾರಂಟಿಗಳ ಅವು ಯೋಜನೆ ಸಫಲ ಆಗ್ಯಾವ, ಗ್ರಾಮಾಂತರ ಜನರಿಗೆ ಅನುಕೂಲ ಆಗ್ಯಾವ. ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೇವೆ. ಮೋದಿ ಅವರು ಎಷ್ಟೊಂದು ಯೋಜನೆಯನ್ನ ಜಾರಿಗೆ ತಂದು ಅಷ್ಟೊಂದೆಲ್ಲ ಕೆಲಸ ಮಾಡಿದ್ರೆ ಅವ್ರಿಗೆ ಯಾಕೆ ಓಟ್ ಹಾಕಂಗ? ಆ ಯೋಜನೆ ಯಾವ ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲಿ ಹಳ್ಳಿ ಮಠ ಬಂದು ಮುಟ್ಟೇ ಇಲ್ಲ ಯೋಜನೆ ಯಾವ ಅನ್ನೋದು. ಯಾವ ಯೋಜನೆ ನೀವು ಹೇಳ್ರಲ್ಲ, ಯಾವ ಯೋಜನೆ? ಬಾಯಿ ಭರವಸೆ ಕೊಟ್ರೆ ಆಗಂಗಿಲ್ಲ, ಜಾರಿ ಒಳಗಿರ್ಬೇಕು ಅವೆಲ್ಲ ಕೆಲಸಗಳ. ಅಲ್ರಿ, ಜಲಜೀವನ್ ಅಂತ ಹೇಳಿ ಮಾಡಾರ, ಮನಿಗೂ ನೀರು ಬರ್ತೈತಿ. ಯಾಕೆ ಅದು ಉಪಯೋಗ ಆಗ್ಲಿಲ್ಲೇನ್ರಿ ನೀವು? ಅಲ್ಲ, ನಮ್ಮ ಊರಾಗ ನೋಡಿದ್ವಿ ನಾವು. ಹಿಂದಿನ ಕಾಂಗ್ರೆಸ್ ಸರ್ಕಾರದಾಗ ಒಳ್ಳೆ ರೋಡ್ಗಳನ್ನು ಮಾಡಿ ಇಟ್ಟಿದ್ರಿ. ಇಲ್ಲಿ ಅಲ್ಲಿ ಜಲಜೀವನ್ ಮಸೀನ್ದವ್ರು ಬಂದು ಅವನ್ನೆಲ್ಲ ಹೊಡೆದು ಹಾಳು ಮಾಡಿದ್ರೆ ಇವತ್ತಿನವರೆಗೂ ನಲ್ಲಿಗೆ ನೀರೇ ಬಂದಿಲ್ಲ. ನಮಗೆ ನೀರೂ ಇಲ್ಲ. ಈಗ ಅಡ್ಡಾಡಕ್ಕೆ ರಸ್ತೆ ಸತ್ಯಕ್ಕೆ ದುಸ್ಥಿತಿ ಆಗ್ಯಾವ ಇಲ್ಲಿಗ. ಈಗ ಹಿಂದಿನ ಬೆಳೆಗೆಲ್ಲ ನೀವು 2,000, 3,000, 5,000 ಹಿಂಗೆ ತಗೋತಿದ್ರಿ. ಈಗ ಲಕ್ಷ ಗಟ್ಟಲೆ ತಗೊಳತ್ತೀರಿ, ಯಾಕೆ ಅದು ಉಪಯೋಗ ಆಗ್ಲಿಲ್ಲ? ಲಕ್ಷ ನಮ್ಮ ಖಾತೆಗೆ ಯಾವಾಗೂ ಬಂದೇ ಇಲ್ಲ. ಲಕ್ಷ ಬಾಯಿಲೆ ಅಷ್ಟು ಲಕ್ಷ ಐತಿ. ಇಲ್ಲಿ ನಮ್ಮ ಖಾತೆದಾಗ ತೆಗೆದು ನೋಡ್ರಿ 2,000 ಇರುತ್ತೆ. ಕಿಸಾನ್ ಸನ್ಮಾನ್ ಯೋಜನೆ
ಹಾಂ 1,000 ಇವೆಲ್ಲ ಇದ್ರೆ ಸುಮ್ಮನೆ ಬಾಯಿ ಮಾತಾದ್ರೆ ಆಗಂಗಿಲ್ಲ. ಇಲ್ಲಿ ಮಟ್ಟ ಬಂದ ಯೋಜನೆಗಳ ಮುಟ್ಬೇಕಲ್ಲ. ಈಗ ಸಿದ್ದರಾಮಯ್ಯ ಅವರ 5 ಗ್ಯಾರಂಟಿ ಕೊಟ್ಟಾರ, ಮೋದಿ ಅವರ ನಾನಾ ಗ್ಯಾರಂಟಿ ಅಂತಂತಾರ. ಈ ಸಲ ನೀವು ಯಾರಿಗೆ ಓಟ್ ಹಾಕ್ತೀರಿ? ನಾವು ಮೋದಿ ಅವ್ರಿಗೆ ಹಾಕ್ತೇವೆ. ಯಾಕ್ರಿ ಸಿದ್ದರಾಮಯ್ಯ ಅವರ 5 ಗ್ಯಾರಂಟಿ ಕೊಟ್ಟಾರ, ಫ್ರೀ ಬಸ್ ಬಿಟ್ಟಾರ, 200 ಯೂನಿಟ್ ಕರೆಂಟ್ ಬಿಟ್ಟಾರ, ಉಪಯೋಗ ಆಗಿಲ್ಲ ಅದ? ಸರಿ, ನೀವು ಈಗ ಬಂದಿಂದ 4 ವರ್ಷ ಆತಾನೆ, ಮತ್ತು 9 ತಿಂಗಳಾತ, 10 ತಿಂಗಳಾತ. ಬಡವರಿಗೆ ರೈತರಿಗೆ ನೀವು ಮಾಡಿದ್ದೇನು? ಪರಿಹಾರ ಅಂತ ಬಿಡ್ತೇವೆ ಅಂಥೇಳಿ 1-3 ತಿಂಗಳಾಗ್ತವೆ, ಮೊಬೈಲ್ನಾಗ ಬಿಡ್ತಾರೆ. ಯಾವ ಪರಿಹಾರನೂ ಇಲ್ಲ, ಯಾವ ಬೆಳೆ ವಿಮಾನೂ ಇಲ್ಲ, ಯಾವ ನಷ್ಟ ಅದು ಇಲ್ಲ, ಯಾವ ಹಾನಿ ಆಗಿದ್ದೂ ಇಲ್ಲ. ಆ ಬಳಕೆ ಇವ್ರು ಅಕ್ಕಿ ಕೊಡ್ತೇವೆ ಅಂದವ್ರು. ಮೋದಿ ಅಕ್ಕಿನ ಊಟ ಮಾಡ್ತೇವೆ, ಮತ್ತೊಬ್ಬರು ಊಟ ಮಾಡೋದಿಲ್ಲ ನಾವು. ಅಜ್ಜ, ಈಗ ನಿಮ್ದು ಕಾಂಗ್ರೆಸ್ ಸರ್ಕಾರಕ್ಕೋ ಏನು ಮೋದಿ ಸರ್ಕಾರಕ್ಕೋ ಓಟು? ನಾವು ಮೋದಿ ಸರ್ಕಾರ. ಯಾಕ್ರಿ ಕಾಂಗ್ರೆಸ್ದವ್ರು ಏನು ಮಾಡೇ ಇಲ್ಲ ಅಂತೀರನ? ಕಾಂಗ್ರೆಸ್ ಅವ್ರು ಮಾಡಿದಾರ ರಾಜ್ಯದೊಳಗೆ, ಆದ್ರೆ ನಾವು ದೇಶದ ಸಂಬಂಧ ಮೋದಿಗೆ ಮಾಡೋರು. ಗ್ಯಾರಂಟಿಗಳು ಉಪಯೋಗ ಆಗಲಿಲ್ಲ ನಿಮ್ಗೆ? ಗ್ಯಾರಂಟಿಗಳ ಉಪಯೋಗ ಅಂತಂದ್ರೆ ಅದೇನೋ ಅಂತಾರಲ್ಲ, ಆಟಕ್ಕೆ ಬಾರದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ. ಯಾಕಂತಂದ್ರೆ ಮಹಿಳೆಯರಿಗೆ 2,000 ಪ್ರತಿ ತಿಂಗಳಿಗೆ 2,000 ರೂಪಾಯಿ ಅಂತ ಕೊಡ್ತಾಯಿದ್ದಾರೆ. ಬಟ್ 100ಕ್ಕೆ 100 ಸಕ್ಸಸ್ ಆಗಿಲ್ಲ. ಬೇಕಾದಂತಂದ್ರೆ ನಮ್ಮಲ್ಲಿ ಮೊನ್ನೆ ಒಂದು ಮೀಟಿಂಗ್ ಕೊಡಿದ್ರು, ಸುಮಾರು ಒಂದು 30% ಸತ್ಯಕ್ಕೆ ಗೃಹಿಣಿಯರಿಗೆ 2,000 ರೂಪಾಯಿ ಬರ್ತಿದೆ. ಬಟ್ ಉಳಿದಂಥ 70% ಜನರಿಗೆ ಬರ್ತಾಯಿಲ್ಲ. ಈಗ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬೇಡ ಅಂತೀರಿ, ಮೋದಿ ಅವ್ರನ್ನ ಯಾಕೆ ಬೆಂಬಲಿಸ್ತಾರೆ? ಮೇಡಮ್, ಒಂದು ಹೇಳ್ತೀವಿ, ನಮ್ಮ ದೇಶದಲ್ಲಿ 70% ಅಗ್ರಿಕಲ್ಚರ್ನ ನಂಬ್ಕೊಂಡು ಬಂದಂಥ ಜನ ಇದೀವಿ. ಇವತ್ತು ಹೆಬ್ಬಳ್ಳಿ ಒಳಗೆ 85% ರೈತರಿದ್ದೀವಿ ಅಂತ. ಹೌದಾ? ಇವತ್ತು ಬರಗಾಲ ಪರಿಸ್ಥಿತಿ ಒಳಗೆ ರೈತರಿಗೆ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ, ಭಾಜಪ ಸರ್ಕಾರ ಇದ್ದಾಗ ಮತ್ತು ಕೇಂದ್ರ ಸರ್ಕಾರ ಇದ್ದಾಗ 2 ಹೆಕ್ಟರಿಗೆ 13,600 ರಾಜ್ಯ ಸರ್ಕಾರ, 13,600 ಕೇಂದ್ರ ಸರ್ಕಾರ ಈ ನೆರೆಯನ್ನು ಕೊಟ್ಟರು ನಮಗೆ. ಇವತ್ತಿನವರೆಗೂ 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ ಇವರು, ಯಾರು? ರಾಜ್ಯ ಸರ್ಕಾರದವರು. ಇವತ್ತಿಗೂ ಯಾವ ರೈತರಿಗೂ 5 ಪೈಸೆ ಬಂದಿಲ್ಲ. ಆ ಉದ್ದೇಶಕ್ಕೆ ಮೋದಿಯವರು ಯೋಗ್ಯ, ಮೋದಿಯವರು ನಾವು ಆಯ್ಕೆ ಮಾಡೋದು. ನಮ್ಮ ಓಟ್ ಮೋದಿಯವರಿಗೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಚರ್ಚೆ ಮಾಡಾಕತ್ತಿದ್ವಿ ಧಾರವಾಡ ಲೋಕಸಭಾ ಎಲೆಕ್ಷನ್ ಟ್ರೆಂಡ್ ಹೆಂಗೈತಿ ಅಂತ. ಮಂದಿ ಕೇಳೋಣಂತ ಬರ್ರಿ. ಅಜ್ಜಿ, ಈಗ ಸಿದ್ದರಾಮಯ್ಯ ಅವರ 5 ಗ್ಯಾರಂಟಿನ ಕೊಟ್ರು, ಈಗ ಮೋದಿ ಅವರು ನಾನಾ ಗ್ಯಾರಂಟಿ ಅಂತ ಹೇಳಕತ್ತಾರ. ನೀವು ಏನಂತೀರಿ ಅದ್ರ ಬಗ್ಗೆ? ನೀವು ಯಾರಿಗೆ ಓಟ್ ಹಾಕ್ತೀರಿ ಈ ಸಲ? ನಾವು ಮೋದಿ ಅವ್ರಿಗೆ ಹಾಕ್ತೇವ್ರಿ. ಅಲ್ರಿ, ಮತ್ತೆ ಬಸ್ ಫ್ರೀ ಮಾಡ್ಯಾರ, ಬಸ್ಸಿಗೆ ಅಡ್ಡಾಡಕತ್ತೀರಿ, ಅವ್ರಿಗೆ ಓಟ್ ಹಾಕಂಗಿಲ್ಲ? ಗದ್ದ ಐತಲ್ರಿ, ಆಗೇತ್ರಿ. ಹೌದ್ರಿ, ಈಗ ಬಸ್ಸು ಫ್ರೀ ಮಾಡ್ಯಾರ, ಕರೆಂಟ್ ಬಿಲ್ನು ಫ್ರೀ ಮಾಡ್ಯಾರ. ಮತ್ತು ರೈತರಿಗೆ ಏನೈತ್ರಿ, ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಏನಿಲ್ಲ, ಬಸ್ ಒಂದು ಎಲ್ಲ ಫ್ರೀ ಮಾಡ್ಯಾರಿ. ಆದ್ರೆ ಈಗ ಸರ್ಕಾರ ಮಳಿ ತರ್ಸಕ್ ಆಗಂಗಿಲ್ಲಲ್ರಿ ಇದು? ಆಗೋಲ್ರಿ, ಮತ್ತು ರೈತರಿಗೆ ಅಲ್ಲಲ್ರಿ ಆದಿದ್ದೆಲ್ಲ. ಈಗ ತಿಂದಿಲ್ಲ ಏನು, ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂತ ಹೋಗೋದು, ಆಕ್ಸಿಡೆಂಟ್ ಆಗೋದು, ಇದು ಆಗೈತ್ರಿ. ಬರೇ ಬಸ್ಸನ್ನು ಭಾಳ ಬಿಟ್ಟಿಲ್ರಿ ಅವ. ಅಲ್ಲ, ಈಗ 2,000 ರೂಪಾಯಿ ನಿಮ್ಗೆ ಅಕೌಂಟಿಗೆ ಬಂದು ಬೀಳಕತ್ತಿಲ್ಲ? ಬಂದಾವ್ರಿ, ಇಲ್ಲ ಅನ್ನಂಗಿಲ್ಲ ನಮಗೆ. ಆದ್ರೂ ಉಪಯೋಗ ಆಗಿಲ್ಲ ಅಂತ ಹೇಳತ್ತೀರಲ್ರಿ ನೀವು? ಮತ್ತೆ ಎಲ್ಲಿ ಆಗ್ಬೇಕ್ರಿ ಉಪಯೋಗ? 2,000 ರೂಪಾಯಿ ರೀ. ನಾವು ಅದ್ರ ಬಗ್ಗೆ ಏನ್ರಿ ಓಟ್ ಹಾಕ್ತೇವೆ ನಾವು ಸಿದ್ದರಾಮಯ್ಯಗೆ. ರೈತರಿಗೆ ಪರಿಹಾರ ಇಲ್ಲ ರೀ, ಮಳೆ ಇಲ್ಲದ ತೊಂದ್ರೆ. ರೈತರು ಭಾಳ ಅಲ್ಲ ಮರಗಾಕತ್ತಾರೆ. ಎಲ್ಲೆಲ್ಲೋ ಜನ ರೈತರು ಸಾಲ ಹೆಚ್ಚಾಗಿ ಉರ್ಲಾಕೊಳಕತ್ತಾರ, ಸಾಯಲಿಕ್ಕತ್ತಾರ. ಅವ್ರನ್ನೆಲ್ಲರನ್ನು ಎತ್ತಿ ಹಿಡಿದು ಅದನ್ನ ಪರಿಹಾರ ನೀಡ್ಬೇಕು. ಅವ್ರಿಗೆ ಓಟ್ ಹಾಕಕ್ಕೆ ಸಿದ್ಧ ಹಾಕ್ತೀವಿ. ಗ್ಯಾರಂಟಿ ಅನ್ಕೊಂತ ಹೊಂಟು ಬಿಟ್ಟಾರು. ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಮಾದಾಯಿ ಕಳಸಾ ಬಂಡೂರಿ ಸಂಬಂಧ 2009ರಿಂದ ಇವತ್ತಿನವರೆಗೂ ಹೋರಾಡಿದ್ರೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿ ಮನವಿ ಕೊಟ್ಟಿವಿ. ಅವ್ರು ಮಾಡ್ತೇವಂತಂದ್ರು, ಅವರ ಮಾಡ್ತೇವಂಥೇಳಿ 2 ವರ್ಷ ಆಯ್ತು, ಅವರೂ ಮಾಡಲಿಲ್ಲ, ಇವರು ಮಾಡಿಲ್ಲ. ಅಲ್ಲ, ಈಗ ಕಳಸಾ ಬಂಡೂರಿ ಅವರು ಯಾರು ಬೆಂಬಲ ಕೊಡಾತಾರ, ಯಾವ ಪಕ್ಷದವ್ರು ಬೆಂಬಲ ಕೊಡಾತಾರ? ಪಕ್ಷ ಮುಖ್ಯ ಅಲ್ರಿ, ನಾವು ರೈತರ ಬದುಕೋದು ಮುಖ್ಯ ನಮಗೆ.
ರೈತರು ಬದುಕೋದು ಮುಖ್ಯ. ಕುಡಿಯೋಕೆ ನೀರಿಲ್ಲ. ಈಗ ಮಲಪ್ರಭಾ ಡ್ಯಾಮು ಬಂದಾಕ ಭಾಳ ಆದ್ರೆ ಬಹುಶಃ ಇನ್ನೊಂದು ತಿಂಗಳು ಒಪ್ಪತ್ನಾಗ ಕುಡಿಯೋಕೆ ನೀರು ಸುಧಾ ಬಂದಕತಿ. ಆದ್ರೂ ನೀವು ಓಟ್ ಹಾಕ್ತಿರಲ್ಲ, ಯಾರಿಗೆ ಹಾಕ್ತೀರಿ ನೀವು? ನಾವು ಓಟ್ ಹಾಕುವಾಗ ಅಲ್ಲಿ ಮನಸ್ಸಿಗೆ ಯಾರು ಬರ್ತಾರೋ ಅವ್ರಿಗೆ ಓಟ್ ಹಾಕ್ತೇವೆ. ಇವ್ರಿಗೆ ಓಟ್ ಹಾಕ್ತೇವೆ ಅಂತೇಳಿ ನಾವು ಡಿಕ್ಲೇರ್ ಹೇಳಕ್ಕೆ ಈಗ ತಯಾರಿಲ್ಲ. ಗೋವಾದಾಗ, ಮಹಾರಾಷ್ಟ್ರದಾಗ ಅಲ್ಲೆಲ್ಲ ಕಡೆನೂ BJP ಇತ್ತು, ಅವಾಗ ಯಾರು ಮಾಡಲಿಲ್ಲಲ್ರಿ? ಇವರು ಕಾಂಗ್ರೆಸ್ದವ್ರು ಅಪೋಸ್ ಮಾಡಿದರು. ಕಾಂಗ್ರೆಸ್ದವರು ಅಪೋಸ್ ಮಾಡಿದ ಕೂಡಲೇ ಅದಷ್ಟಕ್ಕೆ ಗ್ಯಾಪ್ ಉಳಿತು. ಅರಣ್ಯ ನಾಶಕತಿ ಅದನ್ನು ಮಾಡೋದು ಬೇಡ. ಗೋವಾದಾಗ ಆಮೇಲೆ ಮಹಾರಾಷ್ಟ್ರದಾಗ 3 ಕಡೆ BJP ಸರ್ಕಾರ ಇದ್ದು ಕೂಡ ಯಾಕಾಗಲ್ಲ? ಎಷ್ಟೋ ರೈತರು ಹಾದಿ ಮೇಲೆ ಬಿದ್ದು ಸತ್ತು ಹೋದ್ರೆ ಏನು ಅದಕ್ಕೆ ಸರ್ಕಾರ ಸ್ಪಂದಿಸ್ಲಿಲ್ಲ. ಈಗ 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 ನಮಗೆ ಹೆಂಗಿರ್ತದ್ರಿ? ಈಗ 10 ವರ್ಷ ಆಯ್ತು BJP ಸರ್ಕಾರ ಕೇಂದ್ರದಾಗಿದ್ದ. ಅದು ಪದೇ ಪದೇ ಸರ್ಕಾರ ಚೇಂಜ್ ಆಗೋತಿದ್ರೆ ಮಂದಿದ ಅಭಿವೃದ್ಧಿ ಆಗತ್ತೈತೆ, ದೇಶದ ಅಭಿವೃದ್ಧಿ ಆಗತ್ತೆ ರೀ. ಅದು ಒಂದೇ ಸರ್ಕಾರ ಇತ್ತಂದ್ರೆ ನಾವು ಹೊಳ್ಳಿ ಇರತ್ತೀವಿ ಅನ್ನೋದು ಅವ್ರಿಗೆ 5 ವರ್ಷ ಗ್ಯಾರಂಟಿ ಇರುತ್ತೆ. ಹಿಂಗಾಗಿ ಈಗ ಮೋದಿ ಅವರು ದಿಲ್ಲಿ ಒಳಗೆ ಕುಂತು ಗ್ಯಾರಂಟಿ ಕೊಡಕತ್ತಾರ. ಅವ್ರ ಪೇಪರ್ ಸ್ಟೇಟ್ಮೆಂಟು, ಅವರು TV ಒಳಗೆ ಅವ್ರದ್ದು ಫ್ಯಾಷನ್ ಅದು ಬರೀ ಸ್ಟೇಟ್ಮೆಂಟ್ ನಡಾಕತ್ತೈತಿ. ಆದರೆ ಬಡವರಿಗೆ ಏನೂ ದೊರಕಾಕತ್ತಿಲ್ಲ. ಇದು ಕಾಂಗ್ರೆಸ್ ಗೌರ್ಮೆಂಟ್ ಈಗಾಗಲೇ ರೀಸೆಂಟ್ 1 ವರ್ಷ ಆಯಿತು ಬಂದ. ಈಗ ಅವ್ರು ಏನು ಅಕ್ಕಿ ಫ್ರೀ ಕೊಡ್ಲಿಕ್ಕತ್ತಾರೆ, ಲಕ್ಷ್ಮೀ ಭಾಗ್ಯ ಕೊಡ್ಲಿಕ್ಕತ್ತಾರೆ, 2,000 ರೂಪಾಯಿ ಕೊಡಕತ್ತಾರೆ. ಈಗ ಮನಿಗೂ ನೀರು ಕೊಟ್ರು ಮೋದಿ ಅವರು, ಅದು ಉಪಯೋಗ ಆಗ್ಲಿಲ್ಲ ಅಂತೀರ ನೀವು? ಇನ್ನೂ ನಳ ಕೊಟ್ಟಾರ ಅವ್ರ, ಇನ್ನೂ ಅದ್ರಾಗ ನೀರು ಬೀಳಕತ್ತಿಲ್ಲ. ಅದೇನಿಲ್ಲ, ಕೇಂದ್ರ ಸರ್ಕಾರ ಕೊಟ್ಟೈತಿ, ಹಂಗಿಲ್ಲ. ಯಾರು ಕೊಟ್ಟಾರ ಒಂದೇ ಹೆಸರು ಹೇಳ್ಬೇಕು. ಆದ್ರೆ ಕೇಂದ್ರದಾಗ ಯಾರ ಬರಲಿ, ಅದು ನಮ್ಮ ಕ್ಷೇತ್ರದಾಗ ಈ ಸಲ ಚೇಂಜ್ ಹಾಕಾರ. ಇವರು ಏನು ಸಿದ್ದರಾಮಯ್ಯ ಅವರು ಏನಂದ್ರೆ 10 kg ಅಕ್ಕಿ ಕೊಡ್ತೀವಿ ಅಂದ್ರೆ 10 kgಗೆ ಎಲ್ಲಿ ಕೊಟ್ಟಾರೆ? 10 kg ಅಕ್ಕಿ ಇನ್ನೂರಿಗೆ ಬಂದಿಲ್ಲ. 10 kg ಅಕ್ಕಿ ಬರೀ ಹೇಳ್ತಾರೆ 10 kg ಅಕ್ಕಿ 200 ಯೂನಿಟ್ ಕರೆಂಟ್ ಕೊಡ್ತೀವಿ ಅಂದ್ರೆ ಎಲ್ಲೈತೆ 200? ಅಲ್ರಿ, ಕೇಂದ್ರ ಸರ್ಕಾರದವ್ರು ಅಕ್ಕಿನೇ ಇಲ್ಲ ಅಂತ ಹೇಳಕತ್ತಾರೆ. ಏನ್ ಕೊಡ್ತಾರೆ ಅವ್ರ ಮೋದಿ ಅಕ್ಕಿ ಕೊಡತಾನಲ್ರಿ. 5 kg ಅಕ್ಕಿ ಕಂಪಲ್ಸರಿ ಕೊಡತಾನ್ರಿ. 10 kg ಅಕ್ಕಿ ಕೊಟ್ಟವ ನಾವು ಎಲ್ಲಿ ಅದಾನ್ರಿ ಅವ? 10 kg ಮೂಗ ಕಿಸಿದ್ ಹೇಳಿ 10 kg ಅಂತ ಹೇಳಿ ಎಲ್ಲಿ ಅದ 10 kg? ಗ್ಯಾರಂಟಿ ಮಾಡಿ ಕೇಂದ್ರ ಸರ್ಕಾರದವರ ಅಕ್ಕಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿಂದ ಕೊಡ್ತಾರೆ? ಇಲ್ಲ ಅಂತ ಅವ್ರು ಹೇಳಿದ್ರಲ್ಲ. ಅಲ್ಲಿ ಇವ್ರ ಏನ್ ಹೇಳಿದ್ರು? 10 kg ಅಕ್ಕಿ ಅಂದ್ರೆ 10 kg ಅಕ್ಕಿ ಕೊಟ್ಟವಂದ್ರೆ ಎಲ್ಲಿ ಅಂದರೆ 5 kg ಅಕ್ಕಿ ಕೇಂದ್ರ ಸರ್ಕಾರ ನಮ್ದು 5 kg ಅಕ್ಕಿ 10 kg ಅಕ್ಕಿ ಕೊಟ್ಟವಂದ್ರೆ ಓಕೆ ಹೌದ್ರಿ. 10 kg ಅಂದ್ರೆ ಎಲ್ಲಿ ಅದಾವ 10 kg ಅಕ್ಕಿ? ಆದ್ರೆ ಅದ್ರ ಬದ್ಲಿ ರೊಕ್ಕ ಕೊಡತ್ತಾರಲ್ಲ. ಅಲ್ಲ, ರೊಕ್ಕ ಕೊಡತ್ತಾರ, ಅಕ್ಕಿ ಇಲ್ಲ ಅಂತ ಹೇಳಿ ಅಕೌಂಟಿಗೆ ಬಂದು ಜಮಾ ಆಗತ್ತವಲ್ಲ, ಅದ್ರ ಬಗ್ಗೆ ಇನ್ನವ್ರಿಗೆ ಅಕೌಂಟಿಗೆ ರೊಕ್ಕ ಬರಾಕತ್ತಿಲ್ಲ. ಏನ್ ಹೇಳ್ತಾರು? ಬರೇ ಕೊಡ್ತೇವಿ ಅಂತಾರ, ಏನು ಕೊಡಕತ್ತಿಲ್ಲ. ಗೊತ್ತೈತೇನ್ರಿ? ಬರೇ ಹೇಳ್ತಾರ ಗ್ಯಾರಂಟಿ. ಈ ಗ್ಯಾರಂಟಿ ಏನು ಇಲ್ಲ, ಉಪಯೋಗ ಇಲ್ಲ ಜನರಿಗೆ. ಈಗ ಕಾಂಗ್ರೆಸ್ನವ್ರ 5 ಗ್ಯಾರಂಟಿ ಅಂತ ಹೇಳಿ ಕೊಟ್ಟಾರ. ಅದ ಯಾರ ಮೋದಿ ಅವರು ನಾನೇ ಗ್ಯಾರಂಟಿ ಅಂತ ಹೇಳ್ತಾರ. ಈ ಸಲ ನಿಮ್ಮ ವೋಟ್ ಯಾರಿಗ್ರಿ? ಕಸ ತಿನ್ನೋದಕ್ಕಿಂತ ತುಸ ತಿನ್ನೋಣ್ರಿ. ರಾಜ್ಯ ಸರ್ಕಾರದನ್ನ ಕಿತ್ತೋಗಿನ್ರಿ, ಕೇಂದ್ರ ಸರ್ಕಾರನ ಗಟ್ಟಿಗೊಳಿಸೋಣ. ಇದು ನಮ್ಮ ಒಪಿನಿಯನ್. ಯಾಕ್ರಿ ಅದು? ಏನೈತ್ರಿ ಅವ್ರದ್ದು ವ್ಯವಸ್ಥೆ? ರಾಜ್ಯ ಮಾರುವಂಥ ವ್ಯವಸ್ಥೆ ನಡೆದತ್ರಿ ಅವ್ರದ್ದು. ಅತ್ತಿ ಸೊಸಿಗೆ ಜಗಳ ಹಚ್ಚಿಟ್ಟಾರ್ರಿ, ಗಂಡ ಹೆಂಡತಿಗೆ ಜಗಳ ಹಚ್ಚಿಟ್ಟಾರ್ರಿ. ಗ್ಯಾರಂಟಿ ಅಂತೇಳಿ 5 ಗ್ಯಾರಂಟಿ ಕೊಟ್ಟಾರ್ರಿ. ಮನೆಯೊಳಗೆ ಅತ್ತಿ ಸೊಸಿ ಜಗಳ ನಡೆದವ್ರು ಭಾಳಷ್ಟು. ಯಾಕಂದ್ರೆ ಈಗ ಇವ್ರು ಹೇಳಿದ್ರು, ನಮ್ಮ ಗೆಳೆಯರು ಹೇಳಿದ್ರು ಒಬ್ರಿ, ಅಕ್ಕಿ ಬದಲಿ ರೊಕ್ಕ ಕೊಟ್ಟೇವೆ ಅಂತೇಳಿ. ಅಕ್ಕಿ ಬದಲಿ ರೊಕ್ಕ ಎಷ್ಟು ಜನಕ್ಕೆ ಬಂದತ್ರಿ? ನಿಮಗೆ ನಿದರ್ಶನ ಕೊಡ್ತೇವ್ರಿ. 1 ನ್ಯೂಸ್ ಬೇಕಾದ್ರೆ ಸಲುವಾಗಿ ಡಿಬೇಟ್ ಮಾಡೋಣ್ರಿ. ಅಕ್ಕಿ ಖಾತೆಗೆ ರೊಕ್ಕ ಬಂದ್ರೆ ಸ್ವಸ್ಥರು ಮೊಮ್ಮಕ್ಕಳು ಕೂಡ ಅತ್ತಿನ ಹೊಡಿಯುವಂಥ ಪರಿಸ್ಥಿತಿ ಬಂದತ್ರಿ ಇಲ್ಲಿ. ಆದ್ರ ಈಗ ನೀವು ಕರೆಂಟ್ ಬಿಲ್ ಮುಂಚೆ ಕಟ್ತಿದ್ರಿ, ಅದೀಗ ಆ ರೊಕ್ಕನೂ ಉಳಿಯತೈತಿ. ನಿಮ್ಮ ಹೆಣ್ಮಕ್ಳು ಬಸ್ಸಿಗೆ ಚಾರ್ಜ್ ಹಾಕೊಂಡು ಅಡ್ಡಾಡ್ತಿದ್ರಿ, ಈಗ ಬಸ್ನಾಗ ಫ್ರೀ ಅಡ್ಡಾಡತ್ತಾರದು ಉಪಯೋಗ ಆಗ್ಲಿಲ್ಲ. ಸಿದ್ದರಾಮಯ್ಯ ಫ್ರೀ ಕೊಡೋಕ್ಕಿಂತ ಮೊದಲು ಯಾರು ಅಡ್ಡಾಡೇ ಇಲ್ಲನ್ರಿ? ಅಲ್ಲೆಲ್ಲ ಆ ರೊಕ್ಕ ಉಳಿಯತೈತಲ್ಲ, ಅದನ್ನ ಉಪಯೋಗ ಮಾಡ್ಕೊಂಡು ಮುಂಚೆ ಯಾರು ಅಡ್ಡಾಡೇ ಇಲ್ಲನ್ರಿ? ಅನ್ನೆಸೆಸರಿ ಇಡಕತ್ತಾರ್ರಿ, ಅನ್ನೆಸೆಸರಿ ಇಡಕತ್ತಾರ್ರಿ. ಆಮೇಲೆ ಇವರು ಗ್ಯಾರಂಟಿ ಒಂದ್ ಕಡೆ ಕೊಟ್ಟಾರ್ರಿ, ಇನ್ನೊಂದ್ ಕಡೆ ಕಸ್ಕೊಂಡಾರ್ರಿ. ಒಂದ್ ಕಡೆ ಕೊಟ್ಟಾರ, ಇನ್ನೊಂದ್ ಕಡೆ ಕಸ್ಕೊಂಡಾರ್ರಿ. ಆದ್ರೂ ಅಲ್ಲಿ ಬಿಡ್ರಿ, ಮೋದಿನ ಬಲ್ರಿ. ಅಲ್ರಿ, ಯಾಕ್ರಿ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಾರ? ಫ್ರೀ ಬಸ್, ಕರೆಂಟ್ ಫ್ರೀ ತೆಗೆದು ಒಕ್ಕಟ್ಟೆ ಬರೀ ಇದ್ರ ಕಡೆ ಅಡ್ಡಾಡಕ್ ಹಚ್ಚಿ ಬಿಡ್ತಾರ್ರಿ. ಬಸ್ ಫ್ರೀ ಅಂದಾರ, ಆಧಾರ್ ಕಾರ್ಡ್ ತೊಗೊಂಡಾರ ಎದ್ದು ಓಡಕ್ಕಾರ್ರಿ. ಮನ್ಯಾಗ ಗಂಡಸರು ಹಾಕ್ಯಾಕೊಂಡು ಬಡಿತಾರ್ರಿ ಚೇಂಜಕ್ಕೆ. ಅಲ್ಲ, ಮೋದಿ ಅವ್ರು ಏನ್ ಮಾಡ್ಯಾರ ಅಂತ ಹೇಳಿ ಅವ್ರಿಗೆ ಓಟ್ ಹಾಕೋಣಂತ ಚಪ್ಪಲಿ ಅದಕ್ಕೆ ಅವರು ಕೇಳ್ಯಾರಿ. ಮನ್ಯಾಗೇನ ಅಣ್ಣನೂ ಮಾಡೋಂಗಿಲ್ಲ. ಅದಟ್ಟು ಮೋದಿ ಅಕ್ಕಿ ಕೊಟ್ಟಿದ್ದ ಕುದಿಸಿಡುದು ಓಡಿ ಬಿಡುದ್ರಿ. ಬಸ್ ಪಾಸ್ ಅದೊಂದು ಆಧಾರ್ ಕಾರ್ಡ್ ತೊಗೊಂಡು ಓಡಕ್ಕೆ ನೋಡ್ನ ನಾ ಓಡಕ್ಕೆ ನೋಡ ಅಂತಾರ. ಹಂಗಸರು ಹುಡುಕೋದು ಕಠಿಣ ಆಗೈತೆ ಅವ್ರ. ಹೌದ್ರಿ, ಈಗ ನೀವು ಬಸ್ನಾಗ ಅಡ್ಡಾಡತ್ತೀರಿ, ಆದ್ರೆ ನೀವೀಗ ಫ್ರೀ ಅಡ್ಡಾಡತ್ತಿರೋದಿಲ್ಲ. ಕೆಲಸದವ್ರು ಅಡ್ಡಾಡ್ತಾರ್ರಿ, ಕೆಲಸ ಬಗ್ಸಿ ಇಲ್ದಾರ ಯಾರು ಅಡ್ಡಾಡ್ಬೇಕ್ರಿ?
ಕೆಲ್ಸ ಇದ್ದಾರ ಹೋಗ್ತಾರೆ. ಅಲ್ರಿ ಕರೆಂಟ್ ಬಿಲ್ ಪುಕ್ಕಟ್ ಐತಿ, ಫ್ರೀ ಬಸ್ ಐತಿ, ಅದನ್ನ ಉಪಯೋಗ ಮಾಡ್ಕೊಳತ್ತೀರಿ, ಆದ್ರೆ ಏನು ಉಪಯೋಗ ಬರತ್ತಿಲ್ಲ ಅಂತ ಹೇಳ್ತೀರಲ್ಲ ನೀವು. ಏನು ಉಪಯೋಗ ಇಲ್ಲ ಬಿಡ್ರಿ. ಕ್ಷೇತ್ರದೊಳಗೆ ಬದಲಾವಣೆ ಆಗ್ತೈತಿಲ್ಲ ಗೊತ್ತಿಲ್ಲ, ಆದ್ರೆ ಪ್ರಧಾನಿ ಮೋದಿನ ಆಗ್ತಾರಂತ ಹೇಳಿ ನನ್ನ ಮನಸ್ಸು ಹೇಳ್ತೈತಿ. ಮತ್ತು ನಾವು ಪ್ರಧಾನಿಗಿನ ಮೋದಿ ಅವ್ರಿಗಿನ ನಾವು ಇವತ್ತು ಬೆಂಬಲ ಮಾಡ್ತೀವಿ. ಆದ್ರೆ ಮೋದಿ ಅವರೇ ಯಾಕೆ ಆಗ್ಬೇಕು ಅಂತ ಈಗ ದಿನಂಪ್ರತಿಯೊಳಗೆ ನಾನು ಟಿ ವಿ ಒಳಗೆ ನ್ಯೂಸ್ ಪೇಪರ್ ಒಳಗೆ ಎಲ್ಲನೂ ನೋಡ್ತೀನಿ. ನರೇಂದ್ರ ಮೋದಿ ಇರೋದ್ರಿಂದ ನಮ್ಮ ದೇಶ ಎಷ್ಟು ಸುಭದ್ರ ಐತಿ, ಮತ್ತು ನರೇಂದ್ರ ಮೋದಿ ಇರೋದ್ರಿಂದ ನಾವು ಬರೀ ಉಪ್ಪಿನ ಬಿಟ್ಟಿಗೆರೆ ಒಳಗೆ ಅಥವಾ ನಮ್ಮ ಧಾರವಾಡ ಡಿಸ್ಟಿಕ್ ಒಳಗೆ ಕೆಲಸ ಆಗೈತಿ ಅಥವಾ ಆಗಿಲ್ಲ ನೋಡೋದು ಬೇಕಾಗಿಲ್ಲ. ಇವತ್ತು ನಮ್ಮ ದೇಶದ ತುಂಬ ಏನೆಲ್ಲ ಆಗಾಕತ್ತೈತಿ, ನಮ್ಮ ದೇಶದ ತುಂಬ ಏನೆಲ್ಲ ಆಗತ್ತೆ, ನಮ್ಮ ದೇಶಕ್ಕೆ ಏನು ಬೇಕಾಗೈತಿ, ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ಯಾರು ನಿಂತಾರೋ, ನಮ್ಮ ದೇಶಕ್ಕೆ ಯಾರು ಇರೋದ್ರಿಂದ ಎದಿ ತಟ್ಟೆ ನನ್ನ ಭಾರತ ದೇಶ ಅಂತ ಹೇಳಬೇಕಾಗಿತ್ತು. ಅದು ನರೇಂದ್ರ ಮೋದಿ. ಆ ನರೇಂದ್ರ ಮೋದಿ ಬಲಪಡಿಸಬೇಕಾಗಿದ್ದು ಇವತ್ತು ನಿಮ್ಮೆಲ್ಲರ ಕರ್ತವ್ಯ. ಇಲ್ಲಿ ನಾವೆಲ್ಲ ಸೇರಿ, ಯಾರು ಕಾಂಗ್ರೆಸ್ ಇರ್ಬೋದು, ಯಾರು BJP ಇರ್ಬೋದು, ಯಾರು ಮತ್ತೊಬ್ಬರು JDS ಇರ್ಬೋದು, ಯಾರು ಪಕ್ಷೇತರ ಇರ್ಬೋದು, ನನಗೆ ಅದು ಬೇಕಿಲ್ಲ. ಆದರೆ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಒಬ್ಬ ಯಾರು ಸೈನಿಕ ಅದಾನಂತಂದ್ರೆ ಎದೆ ತಟ್ಟಿ ಹೇಳುತ್ತೇನೆ, ಅವರು ನರೇಂದ್ರ ಮೋದಿ ಅಂತೇಳಿ. 5 ಗ್ಯಾರಂಟಿ ಈಗ ಕೊಟ್ಟರೆ, ಫ್ರೀಯಾಗಿ ಕೊಟ್ಟರೆ 2000 ನಾನು ಕೊಟ್ಟರೆ ನಾ ಬೇಡ ಅಂತನೇನ್ರಿ. ಫ್ರೀಯಾಗಿ ಕೊಟ್ಟು ರಾಜ್ಯವನ್ನು ಅಥವಾ ದೇಶವನ್ನು ದಿವಾಳಿ ಮಾಡುವಂಥದ್ದು ಕೆಲಸ ಮಾಡಬೇಡ್ರಿ. ಈಗ ನಿಮ್ಮ ಮನೆಗೆ ಕರೆಂಟ್ ಬಿಲ್ ಬರಂಗಿಲ್ಲ, ಕರೆಂಟ್ 200 ಯೂನಿಟ್ ಫ್ರೀ ಐತಿ, ಕರೆಂಟ್ ಬಿಲ್ ರೊಕ್ಕ ಉಳಿಯಾಕತ್ತೈತಿ, ಅದಕ್ಕೂ ಏನಾಗ್ತೈತಿ? ರೊಕ್ಕ ಕೊಡ್ತೀವಿ ರೀ ನಾವು, ಆದ್ರೆ ನಮ್ಗೆ ಗ್ಯಾರಂಟಿಗಳು ಉಪಯೋಗ ಇಲ್ಲ ಅಂತ ಹೇಳೋದು. ಹಂಗ ನೀವು ಅದನ್ನ ಕ್ಯಾನ್ಸಲ್ ಮಾಡ್ಕೋತೀರಿ ಇಲ್ಲಿಗೆ? ನಾವು ಒಬ್ಬ ಮಾಡ್ರೆ ಆಗೋದಿಲ್ಲ, ಸಿದ್ದರಾಮಯ್ಯ ಮಾಡ್ರೆ ಇಲ್ಲಕತ್ತಿ ಇಲ್ಲಿ ಹಳ್ಳಿಗೆ. ಅಲ್ರಿ ಗ್ಯಾರಂಟಿ ಬೇಕು, ಆದ್ರೆ ಸಿದ್ದರಾಮಯ್ಯ ಬೇಡ ನಿಮಗೆ? ಹಾಂ ಬೇಡ. ನಾವು ಕಾಂಗ್ರೆಸ್ ಇದ್ರಿ, ಆದ್ರೆ ಸಿದ್ದರಾಮಯ್ಯ ಮಾಡಿದ್ದು ಈ ಬಸ್ ಫ್ರೀ ಏನೈತೆ ಅಲ್ರಿ, ಇದು ಮಾತ್ರ ತಪ್ಪು ರೀ. ಅದು ಯಾಕೆ BJPನ ಹಿಡ್ಕೊಂಡಿರಿ? ಮತ್ತೆ ಭದ್ರತೆ ಬಂದಾಗಿರೋ ನಾವು BJP ಸಪೋರ್ಟ್ ಮಾಡ್ತೀವಿ. ಯಾಕೆ ಕಾಂಗ್ರೆಸ್ ಇದ್ದಾಗ ಭದ್ರತೆ ಏನು ಇರಲಿಲ್ಲ ಅಂತೀರೇನ? ನೋಡಿರಲ್ರಿ ದಿವಸ ಅವ್ನು ಬಾಂಬ್ ಬಿತ್ತಿದ್ರಿ ಅವಾಗ. ಹಂಗಲ್ರಿ, ನಮ್ಮ ಮನೆಯ ಹೆಣ್ಮಕ್ಳು ತಗೋತಾರಲ್ರಿ ಅದನ್ನ. ಆ ಹೆಣ್ಮಕ್ಳು ಅಂದ್ರೆ ಅವ್ರೇನು ಬೇರೆ ಮನೆಯವರಲ್ಲ, ನಮ್ಮ ಮನೆ ಹೆಣ್ಮಕ್ಳೆಲ್ಲ ತೊಗೊಳವ್ರ. ಅದ್ರ ದೇಶ ಅಭಿವೃದ್ಧಿ ಆಗೋದು ಯಾವಾಗ? ಈ ಗ್ಯಾರಂಟಿಗಳಿಗೆ ಕೊಟ್ಟಲ್ಲ, ಈ ಸಂಪನ್ಮೂಲ ಎಲ್ಲ ಕ್ರೋಢೀಕರಿಸಿ ಕ್ಯಾಸ ಎಲ್ಲ ಈ ಅಭಿವೃದ್ಧಿಗೆ ರೊಕ್ಕ ಹಾಕಿದ್ರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗೋದು ಯಾವಾಗ? ಜನ ಆ ಗ್ಯಾರಂಟಿಗೆ ಆಶೆಕನ ಹೋಟ್ ಹೆಚ್ಚಾಗಿ ಕ್ಯಾಸ ಈ ಸರ್ಕಾರ ಬಂದೈತಿ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಗ್ಬೇಕಾದ್ರೆ ಅದು ಗ್ಯಾರಂಟಿ ಯೋಜನಾಕ ಆಶೆಕನ ಆಗೈತ್ರಿ. ಈಗ ಅದು ಕರ್ನಾಟಕ ರಾಜ್ಯದಲ್ಲಿ ಏನು 5 ಗ್ಯಾರಂಟಿ ಯೋಜನೆಗಳನ್ನು ಏನು ಜಾರಿಗೆ ತೊಗೊಂಬಂದಾರಲ್ಲ, ಎಲ್ಲ ಸಮರ್ಥನೀಯವಾಗಿದ್ದಾವೆ. ಆದ್ರೆ ಅವುಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಸರ್ಕಾರ ಸಮರ್ಥನೀಯವಾಗಿ ವಿಫಲವಾಗೈತಿ. ಈ ಗೃಹಲಕ್ಷ್ಮಿ ಯೋಜನೆ, ಬಸ್ ಫ್ರೀ ಮಾಡಿದ್ದು ಎಲ್ಲವೂ ಚಲೋ ಐತಿ, ಆದ್ರೆ ಅವಕ್ಕೆ ಸಮರ್ಥನೀಯವಾಗಿ ಬಸ್ಗಳನ್ನು ಬಿಡಬೇಕು. ಎಷ್ಟು ಮಂದಿ ಎಲ್ಲರೂ ಆ ಯೋಜನೆಗಳು ಬೇಡ ಬೇಡ ಅಂತಾರೋ, ಎಷ್ಟು ಮಂದಿ ಹೆಣ್ಮಕ್ಳನ್ನ ಪ್ರವಾಸಕ್ಕೆ ಕರ್ಕೊಂಡು ಅಡ್ಡಾಡ್ಯಾರೋ ಅವ್ರ ಮನೆಯವ್ರನ್ನ, ಅವ್ರಿಗೆ ಪ್ರಶ್ನೆ ಮಾಡ್ಬೇಕು ಫಸ್ಟ್. ನರೇಂದ್ರ ಮೋದಿಯವರು ದೇಶಕ್ಕೆ ಸಮರ್ಥನೀಯವಾಗಿರುವಂಥ ಆಡಳಿತವನ್ನು ನೀಡಾಕತ್ತಾರೋ, ನರೇಂದ್ರ ಮೋದಿಯವರೆಲ್ಲ ಸರಿಯಾಗಿ ಮಾಡಾಕತ್ತಾರೋ, ಹಂಗೆ ರಾಜ್ಯದಾಗೂ ಕೂಡ ಇವರೊಂದು ಚೂರು ವಿರೋಧ ಮಾಡತ್ತಾರ ಅಷ್ಟೇ. ಈಗೇನು ಇವ್ರು ಏನು 5 ಗ್ಯಾರಂಟಿ ಯೋಜನೆ ಏನು ಜಾರಿಗೆ ತೊಗೊಂಡಾರಲ್ಲ, ಇವುಗಳನ್ನೆಲ್ಲನೂ ಸಮರ್ಥನೀಯವಾಗಿ ಎಲ್ಲ ರೈತರಿಗೆ ಆಗಲಿ, ಎಲ್ಲ ಹೆಣ್ಮಕ್ಳಿಗೆ ಆಗಲಿ, ಎಲ್ಲರಿಗೂ ಸಮರ್ಥನೀಯವಾಗಿ ಮುಟ್ಟುವಂಥ ಒಂದು ಯೋಜನೆಯನ್ನು ಮಾಡುವಲ್ಲಿ ಸಿದ್ದರಾಮಯ್ಯನವರು ವಿಫಲಾಗ್ಯಾರ. ಅದರಿಂದ ಮತ್ತೊಳ್ಳೆ ಚೂರು ಧರ್ಮದಂಗಲ್ನಲ್ಲಿ ಸಿಕ್ಕಾಕೊಂಡು ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಕತ್ತಾರ. ದೇಶದ ಭದ್ರತೆಯನ್ನು ನೋಡ್ಕೊಂಡು ಮತವನ್ನು ಚಲಾಯಿಸ್ತೀವಿ. ಯಾಕಂತಂದರೆ ದೇಶ ಉಳಿದ್ರೆ ನಾವು ಉಳ್ಲಿಕ್ಕೆ ಸಾಧ್ಯ ಐತಿ. ಇಲ್ಲಿ ದೇಶ ಇರಲಿಲ್ಲ ಅಂತಂದ್ರೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಅನ್ನುವಂಥವ್ರನ್ನ ನಮ್ಮ ವಿಧಾನಸೌಧದಾಗ ಸಾಕಷ್ಟು ಜನ ಇದು ಸದಸ್ಯರು ಬೆಂಬಲ ಮಾಡುವಂಥವ್ರು ಇದ್ದಾರೆ. ಅಂಥವ್ರಿಗೆ ಮತವನ್ನು ನಾವು ಚಲಾಯಿಸೋಕೆ ನಮ್ಮದು ಅಧಿಕಾರನೂ ಅವ್ರಿಗೆ ವಿಫಲ ಆಗ್ತೈತೆ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಂತಂದ್ರೆ ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ನಮ್ಮ ದೇಶದಾಗ ಇದ್ಕೊಂಡು ನಾವು ಒಂಥರ ವ್ಯರ್ಥ ಇದ್ದಂಗೆ ಅಂತ. ಮೋದಿ ಎದಕ್ಕೆ ಬೇಕು ರೀ ಅವ್ರಿಗೆ? ಹಂಗೆ ಕೇಳ್ತೇನೆ ನಾನು ನಮ್ಮ ಬ್ರದರ್ಸ್ಗೆ. ಬರೀ ಮೋದಿ ಮೋದಿ ಮೋದಿ, ಎದಕ್ಕೆ ಮೋದಿ? ಇಷ್ಟು ವರ್ಷ ಬರೀ ಮೋದಿನೇ ಇದ್ದ, ಈಗ 10 ವರ್ಷ ಆಯ್ತು ಬಂದ. ಇಡೀ ದಿವಸ ದೇಶ ಓದ್ರಿಕಿಲ್ಲ ನಂಗಾರ. ನಮ್ಮ ಬ್ರದರ್ ಒಬ್ರು ಅಂದ್ರೆ ಆಗಲೇ ಮೋದಿ ಇದ್ರೆ ದೇಶ ಉಳಿತೈತಂತ. ಹೌದಾ? ಮತ್ತು ಇಷ್ಟು ವರ್ಷ ಮುಂದೆ ಹಿಂದೆ 70 ವರ್ಷದಿಂದ ದೇಶ ಓದ್ರಿಕಿಲ್ಲ. ಈಗ ಗ್ಯಾರಂಟಿ ಬಗ್ಗೆ ಮಾತಾಡ್ಯಾರ. ಗ್ಯಾರಂಟಿ ತೊಗೋತಾರೆ, ಅವರೇ ತೊಗೋತಾರೆ, ಮತ್ತು ಗ್ಯಾರಂಟಿ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಈಗ ಮನ್ಯಾಗ ಅವ್ರಿಗೆ 2000 ರೂಪಾಯಿ ಬರ್ತೈತಿ, ಅಕ್ಕಿ ರೊಕ್ಕ ಬರ್ತೈತಿ, ಬಸ್ ಮತ್ತು ಆಧಾರ್ ಕಾರ್ಡ್ ತೊಗೊಂಡು ಬಸ್ಸಿಗೆ ಹೋಗ್ಯಾರು ಅವ್ರ ಹೆಣ್ಮಕ್ಳು. ಮತ್ತು ಗ್ಯಾರಂಟಿ ಉಪಯೋಗ ಇಲ್ಲ ಅಂತಾರೆ. ಹೆಂಗೆ ಉಪಯೋಗ ಇಲ್ಲ? ಯಾವ ಥರ ಉಪಯೋಗ ಇಲ್ಲ ರೀ ಅವ್ರಿಗೆ ಜನಕ್ಕೆ? ಈಗ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕೆಲಸನ ಆಗಕತ್ತಿಲ್ಲ, ಅದಕ್ಕೆ ಏನಂತೀರಿ? ಅಭಿವೃದ್ಧಿ BJP ಅವರು ಎಲ್ಲಿ ಮಾಡ್ಯಾರ? ಮೋದಿ ಎಲ್ಲಿ ಮಾಡ್ಯಾನ ಹೇಳ್ರಿ ನನಗೆ. ಹಂಗಾರೆ ನಮ್ಮ ವೈಯಕ್ತಿಕವಾಗಿ ಏನು ಜನರಿಗೆ ಏನು ಕೊಟ್ಟಾನು, ನಮ್ಮ ಹಳ್ಳಿಗೆ ಏನು ಕೊಟ್ಟಾನು ಹೇಳ್ರಿ. ಹಂಗಾರೆ ಮೋದಿ ಏನು ಕೊಟ್ಟಾನು? ಅಲ್ಲ, BJP ಅವರು ಏನು ಮಾಡೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ದವ್ರಿಗೆ ಅಧಿಕಾರ ಕೊಟ್ಟಿದ್ದೆ. ಈಗ ಒಂದು ಲೆಕ್ಕಕ್ಕೆ ನೋಡ್ರಿ, ಬಡವ್ರನ್ನ ಉಳಿಸೋರು ಅಂದ್ರೆ ಕಾಂಗ್ರೆಸ್ ಮಂದಿ, ಕಾಂಗ್ರೆಸ್ ಸರ್ಕಾರ. BJP ಅವರು ಬಡವರಿಗಂತ ಏನು ಮಾಡ್ಯಾರು? ಏನೂ ಇಲ್ಲ ನೋಡ್ರಿ. ಗ್ಯಾಸ್ ಕೊಟ್ರೆ, ಹೌದಾ, 18% GST ಇಟ್ರ.
ಮುಂದೆ ಯಾರು ಬರ್ತಾರೋ ಆ ಗ್ಯಾರಂಟಿ ಇಲ್ಲ. ಆದರೆ 5 ಗ್ಯಾರಂಟಿ ಯೋಜನೆಗಳು ಉಪಯೋಗಿಸ್ತಾರಲ್ಲ, ಧರ್ಮಸ್ಥಳಕ್ಕೆ ಹೋದ್ನಿ, ದಿಲ್ಲಿಗೆ ಹೋದ್ನಿ, ಅಲ್ಲಿ ಹೋದ್ನಿ ಎಲ್ಲ ಮಾಡ್ತಾರೆ. ಮತ್ತು ತಾರೀಕು ಬರ್ತಂದ್ರೆ ನ್ಯೂಸ್ ನೋಡ್ತಾರೆ ಇವ್ರು ಫೋನ್ಯಾಗ. ಯಾವ ತಾರೀಕಿನಾಗ ಏನಂದು 2,000 ರೂಪಾಯಿ ಬಂದೈತೆ ನೋಡಿಯಪ್ಪ ಮಗಿಗೆ ಹೇಳ್ತಾರೆ, ನೀವಾರ ನೋಡ್ರಿ ಅಂತ ಹೇಳ್ತಾರೆ. ಅಕ್ಕಿ ರೊಕ್ಕ ಬರ್ತಾರೆ, ದಿವಸದ ಹಾಡಕ್ಕೆ ಫ್ರೀ ಹೋಕ್ಕಾರ, ಮತ್ತು ಏನು ಮಾಡ್ಯಾರ ಅಂತ ಕೇಳ್ತಾರೆ. ಆದರೆ ಮುಂದೆ ಯಾರು ಬರ್ತಾರೋ ನಮ್ಗೆ ಗ್ಯಾರಂಟಿ ಇಲ್ಲ. ದಿಲ್ಲಿ ದರ್ಬಾರ್ ಹಕ್ಕಿಕತ್ ಹಳ್ಳಿ ಕಟ್ಯಾಗ ನೋಡಿದ್ರಲ್ಲ, ಇನ್ನೇನು ಸ್ವಲ್ಪ ದಿವ್ಸದಾಗ ಗೊತ್ತಾಕೈತಿ ದಿಲ್ಲಿ ದೊರೆ ಯಾರು ಆಗ್ತಾರ ಅಂತ ಹೇಳಿ. ಇದು ಬರೀ ನಮ್ಮ ಜನರ ಮನಸ್ಸೊಳಗೆ ಏನೈತಿ ಅಂತ ತಿಳ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.